यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಶ್ರೀಗಳವರಿಗೆ ತಿರುನಾರಾಯಣನ ಹಾಗೂ ಗುರುವಾಯೂರಪ್ಪನ ಮಹಾಪ್ರಸಾದ. ಮೇಲುಕೋಟೆಯಲ್ಲಿ ವೈಭವದ ಕೃಷ್ಣರಾಜಮುಡಿ ರಥೋತ್ಸವ. ಮತ್ಸ್ಯಾವತಾರ ಅಲಂಕಾರದಲ್ಲಿ ಉಡುಪಿಯ ಶ್ರೀಕೃಷ್ಣ. ವಿವಿಧ ಶ್ರೀವೈಷ್ಣವ ದಿವ್ಯ ಕ್ಷೇತ್ರಗಳಲ್ಲಿ ತಿರುವಾಡಿಪುರಂ ಉತ್ಸವದ ಸಂಭ್ರಮ. ಈಗ ಸಮಾಚಾರದ ವಿವರಗಳು. ಇಂದು ನಮ್ಮ ಪರಮಪೂಜ್ಯ ಶ್ರೀ GS ಸ್ವಾಮಿಯವರಿಗೆ ತಿರುನಾರಾಯಣಪುರದ ಕೃಷ್ಣರಾಜಮುಡಿ ರಥೋತ್ಸವದ ಮಹಾಪ್ರಸಾದವನ್ನು ಸಮರ್ಪಿಸಲಾಯಿತು. ಇದೇ ಸಂದರ್ಭದಲ್ಲಿ ನಮ್ಮ ಶ್ರೀಮಠದ ಆಪ್ತ ಶಿಷ್ಯರಾದ ಶ್ರೀ ಅಭಿನವ್ ದಿನಕರ್ ರವರು ಶ್ರೀಕೃಷ್ಣನ ಪ್ರಸಿದ್ಧ ಕ್ಷೇತ್ರವಾದ ಕೇರಳದ ಗುರುವಾಯೂರಿನ ಮಹಾಪ್ರಸಾದವನ್ನು ಸಹ ಸಮರ್ಪಿಸಿದರು. ಶ್ರೀ ಗುರುವಾಯೂರಪ್ಪನ ಮಾಲೆ, ವಸ್ತ್ರ ಹಾಗೂ ಚಂದನವನ್ನು ಸಹ ಸಮರ್ಪಿಸಲಾಯಿತು. ತಮಗೆ ಅತ್ಯಂತ ಪ್ರಿಯವಾದ ಶ್ರೀ ಶೆಲ್ವಪಿಳ್ಳೆ ಹಾಗೂ ಗುರುವಾಯೂರಪ್ಪನ ಮಹಾಪ್ರಸಾದವನ್ನು ತಮ್ಮ ಚಾತುರ್ಮಾಸ್ಯದ ವ್ರತಾಚರಣೆಯ ಸಂದರ್ಭದಲ್ಲಿ ದೊರಕಿರುವುದಕ್ಕಾಗಿ ಅತ್ಯಂತ ಹರ್ಷಗೊಂಡು ನಮ್ಮ ಶ್ರೀಗಳವರು ಭಗವಂತನಿಗೆ ಮನಸಾರೆ ನಮಸ್ಕರಿಸಿ ಲೋಕದ ಕ್ಷೇಮಕ್ಕಾಗಿ ಪ್ರಾರ್ಥಿಸಿದರು. ಆಡಿ ಮಾಸದ ಶುಕ್ರವಾರದ ಪ್ರಯುಕ್ತ ಇಂದು ನಮ್ಮ ಶ್ರೀಮಠದ ಸನ್ನಿಧಿಯಲ್ಲಿ ಬೆಳಿಗ್ಗೆ ತಾಯಾರವರಿಗೆ ಅಭಿಷೇಕ ನಡೆದು ವಿಶೇಷ ಅಲಂಕಾರ ಮಾಡಲಾಗಿತ್ತು. ಈ ಕೈಂಕರ್ಯವನ್ನು ಶ್ರೀಮತಿ ಶ್ರುತಿ ಕುಟುಂಬದವರು ಸಮರ್ಪಿಸಿದರು. ಇದೇ ಸಂದರ್ಭದಲ್ಲಿ ನಮ್ಮ ಶ್ರೀಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ತಾಯಾರವರ ಊಂಜಲೋತ್ಸವ ಹಾಗೂ ಮಹಾಸುದರ್ಶನ ಹೋಮದ ಪೂರ್ಣಾಹುತಿ ನಡೆಯಿತು. ಈ ಕೈಂಕರ್ಯವನ್ನು ನಮ್ಮ ಶ್ರೀಮಠದ ಆಪ್ತ ಶಿಷ್ಯರಾದ ಜರ್ಮನಿಯಲ್ಲಿ ವಾಸವಾಗಿರುವ ಶ್ರೀಮತಿ ಮಾಲಿನಿ ಮತ್ತು ಶ್ರೀ ಪ್ರಮೋದ್ ಕುಟುಂಬದವರು ಸಮರ್ಪಿಸಿದರು.
ಶ್ರೀಗಳವರು ನೆರೆದಿದ್ದ ಎಲ್ಲರನ್ನೂ ಆಶೀರ್ವದಿಸಿದರು. ಸಂಜೆ ನಾಚ್ಯ ತಿರುಮಳಿ ಗೋಷ್ಠಿ, ಪಾರಾಯಣ ಹಾಗೂ ಶಾತುಮೊರೆ ನಡೆಯಿತು. மறுபசித்தமாதவந்தன் வாய் சுவையும் நாத்தமும் விருப்பற்ற கேட்கின்றேன் சொல்லாழி வெண்சங்கே. மறுபசித்தமாதவந்தன் வாய் சுவையும் நாத்தமும் விருப்பற்ற கேட்கின்றேன் சொல்லாழி வெண்சங்கே. மன்னன் வசுதேவன் கையில் குடியேறி வைத்திருந்தாய் கோலப் பெரும் சங்கே. மந்திரம் நாகி கோல ತಿರುನಾರಾಯಣಪುರದಲ್ಲಿ ಈಗ ಕೃಷ್ಣರಾಜ ಮುಡಿ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ 7ನೇ ದಿನವಾದ ನಿನ್ನೆ ಅತ್ಯಂತ ವಿಜೃಂಭಣೆಯಿಂದ ರಥೋತ್ಸವ ನಡೆಯಿತು. ಸುಂದರವಾಗಿ ಅಲಂಕೃತಗೊಂಡ ರಥದಲ್ಲಿ ದರ್ಶನ ನೀಡುತ್ತಿದ್ದ ಭಗವಂತನನ್ನು ಕಾಣಲು ಸುತ್ತಮುತ್ತಲ ಗ್ರಾಮಗಳ ಭಕ್ತರು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಅವನ ಅನುಗ್ರಹ ಪಡೆದರು. ಈಗ ನಾವು ಕೂಡ ಆ ವೈಭವದ ರಥೋತ್ಸವವನ್ನು ದರ್ಶಿಸಿ ಧನ್ಯರಾಗೋಣ. ಕರ್ನಾಟಕದ ಕರಾವಳಿ ಪ್ರದೇಶದ ಪ್ರಸಿದ್ಧ ಕೃಷ್ಣನ ಕ್ಷೇತ್ರವಾದ ಉಡುಪಿ ದಿವ್ಯ ಕ್ಷೇತ್ರದಲ್ಲಿ ನಿನ್ನೆ ಶ್ರೀಕೃಷ್ಣನಿಗೆ ಮತ್ಸ್ಯಾವತಾರ ಅಲಂಕಾರ ಮಾಡಲಾಗಿತ್ತು. ಶ್ರೀಕೃಷ್ಣನ ಚೆಲುವನ್ನು ನೋಡಲು 2 ಕಣ್ಣು ಸಾಲದು. ಈ ಚೆಲುವ ಕೃಷ್ಣನನ್ನು ಅನೇಕ ದಾಸವರೇಣ್ಯರು ಭಕ್ತಿಯಿಂದ ಕೊಂಡಾಡಿದ್ದಾರೆ. ಬನ್ನಿ, ಆ ದಿವ್ಯಾಕರ್ಷಕವಾದ ಆ ಜಗನ್ಮೋಹನ ಕೃಷ್ಣನನ್ನು ಈಗ ನಾವು ದರ್ಶಿಸಿ ಅವನ ಕೃಪೆಗೆ ಪಾತ್ರರಾಗೋಣ. ಕರ್ನಾಟಕದ ಪ್ರಸಿದ್ಧ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದಾದ ಭಕ್ತಪುರಿ ತೊಂಡನೂರಿನ ಶ್ರೀ ನಂಬಿನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಆಡಿ ಶುಕ್ರವಾರದ ಪ್ರಯುಕ್ತ ಶ್ರೀ ಅರವಿಂದ ನಾಯಕಿ ತಾಯಾರವರಿಗೆ ವಿಶೇಷ ಅಲಂಕಾರ ಹಾಗೂ ಪೂಜಾ ಕೈಂಕರ್ಯಗಳು ನಡೆದವು. ಈಗ ಆ ದಿವ್ಯ ಸೇವೆ ನಮಗಾಗಿ. ನಗರದ ಮಲ್ಲೇಶ್ವರಂ ಮಾರ್ಕೆಟ್ ಶ್ರೀನಿವಾಸನ ದೇವಸ್ಥಾನದಲ್ಲಿ ನಿನ್ನೆ ಊಂಜಲೋತ್ಸವ ನಡೆಯಿತು. ಬನ್ನಿ, ಈಗ ಆ ದಿವ್ಯ ದರ್ಶನ ಮಾಡೋಣ.
ಶ್ರೀ ವೈಷ್ಣವ ದೇವಾಲಯಗಳಲ್ಲಿ ಆಂಡಾಳ್ ತಾಯಾರ್ ಅವರ ತಿರುವಾಡಿಪುರಂ ಉತ್ಸವವು ಬಹಳ ಪ್ರಮುಖವಾಗಿ ಆಚರಿಸುವ ಉತ್ಸವ. ಇದು ಎಲ್ಲೆಡೆ ಅತ್ಯಂತ ಸಂಭ್ರಮದಿಂದ ನಡೆಯುತ್ತದೆ. ಶ್ರೀ ಆಂಡಾಳ್ ತಾಯಾರವರ ಅವತಾರ ಸ್ಥಳವಾದ ಶ್ರೀವಿಲ್ಲಿಪುತ್ತೂರಿನಲ್ಲಿ ಬ್ರಹ್ಮೋತ್ಸವದ ಪ್ರಯುಕ್ತ ನಿನ್ನೆ ಧ್ವಜಾರೋಹಣದೊಂದಿಗೆ ಆರಂಭಗೊಂಡಿತು. ಶ್ರೀರಂಗಂನ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಪರಮಪದನಾಥನ್ ಸನ್ನಿಧಿಯಲ್ಲಿ 2ನೇ ದಿನದ ಉತ್ಸವದಲ್ಲಿ ಕೇಶಿವಧೆ ಮತ್ತು ಗೋಪಿಕಾ ವಸ್ತ್ರಾಪಹರಣ ಅಲಂಕಾರ ಮಾಡಲಾಗಿತ್ತು. ಶ್ರೀ ವಡಮದುರೈ ದಿವ್ಯ ದೇಶವಾದ ಬೃಂದಾವನದಲ್ಲಿ ಶ್ರೀ ಆಂಡಾಳ್ ತಾಯಾರ್ ಅವರ ಉತ್ಸವ ನಡೆಯಿತು. ಶ್ರೀರಂಗಂನ ಶ್ರೀ ವಳಿಯಾಂಡಾಳ್ ಸನ್ನಿಧಿಯಲ್ಲಿ ಆಂಡಾಳ್ ನಾಚ್ಯಾರ್ ಅವರಿಗೆ ಬದರಿನಾರಾಯಣ ಅಲಂಕಾರ ಮಾಡಲಾಗಿತ್ತು. ಶೋಲಿಂಗರ್ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ಮತ್ತು ಮಧುರೈಯ ಶ್ರೀ ಕೂಡಲ ಅಳಹರ್ ಸನ್ನಿಧಿಯಲ್ಲಿ ಹಾಗೂ ವಾನಮಾಮಲೈ ದಿವ್ಯ ದೇಶದಲ್ಲಿ ವಿಶೇಷ ಉತ್ಸವ ನಡೆಯಿತು. ಬನ್ನಿ ಈಗ ಶ್ರೀ ಆಂಡಾಳ್ ತಾಯಾರವರ ವಿಶೇಷ ದರ್ಶನ ಪಡೆದು ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ. ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿ ಎಸ್ ಸ್ವಾಮಿಯವರ 12ನೇ ಚಾತುರ್ಮಾಸ ವ್ರತಾಚರಣೆಯ ಅಂಗವಾಗಿ ಹಲವಾರು ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅದರ ಪ್ರಯುಕ್ತ ನಾಳೆ ನಮ್ಮ ಶ್ರೀಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಆಂಡಾಳೆಂಬ ವಿಶೇಷ ನೃತ್ಯ ರೂಪಕವನ್ನು ನಗರದ ಪ್ರತಿಷ್ಠಿತ ಕಲಾ ಸಂಸ್ಥೆಯಾದ ನರ್ತನ ಕೀರ್ತನ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ನ ಕಲಾವಿದರು ನಡೆಸಿಕೊಡಲಿದ್ದಾರೆ. ಸಂಜೆ 6:30ಕ್ಕೆ ಶ್ರೀ ರಾಮಾನುಜ ಸಂಸ್ಕೃತಿ ಭವನದಲ್ಲಿ ನಡೆಯುವ
ಈ ಕಾರ್ಯಕ್ರಮಕ್ಕೆ ಎಲ್ಲ ಕಲಾ ರಸಿಕರಿಗೂ ಆತ್ಮೀಯ ಸ್ವಾಗತ. ನಮ್ಮ ಶ್ರೀಮಠದ ಪ್ರಸಾರ ಮಾಧ್ಯಮಗಳಾದ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಯತಿರಾಜ ಭಕ್ತಿ ವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರವಾಗುತ್ತಿರುವ ಸ್ತೋತ್ರಧಾರ ಎಂಬ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಶ್ರೀ ಕೂರತ್ತಾಳ್ವಾನ್ ಅವರ ಸುಂದರಬಾಹು ಸ್ತವ ಸ್ತೋತ್ರದ 111ನೇ ಶ್ಲೋಕದಿಂದ 115ನೇ ಶ್ಲೋಕದವರೆಗೆ ಶ್ರೀ ಉ.ವೆ. ಎಂ.ಎ. ಮಧುಸೂದನನ್ ಸ್ವಾಮಿ ಅವರು ಉಪನ್ಯಾಸ ನೀಡಲಿದ್ದಾರೆ. ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿ.ಎಸ್. ಸ್ವಾಮಿಯವರ ದಿವ್ಯ ಸಂಕಲ್ಪ ಹಾಗೂ ಮಾರ್ಗದರ್ಶನದಂತೆ ಶ್ರೀ ಆಂಡಾಳ್ ತಾಯಾರ್ ರವರ ತಿರುನಕ್ಷತ್ರವಾದ ತಿರುವಾಡಿಪುರಂ ಪ್ರಯುಕ್ತ 1 ತಿಂಗಳ ಕಾಲ ಪ್ರತಿನಿತ್ಯ ಸಂಜೆ ಆನ್ಲೈನ್ನಲ್ಲಿ ವಿಶೇಷ ಉಪನ್ಯಾಸ ಮಾಲೆಯನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ 6:30ಕ್ಕೆ ಶ್ರೀ ಆಂಡಾಳ್ ತಾಯಾರ್ ವಿರಚಿತ ನಾಚಿಯಾರ್ ತಿರುಮೊಳಿಯಲ್ಲಿ 11ನೇ ಅಧ್ಯಾಯದ 109ನೇ ಪಾಶುರದಿಂದ 113ನೇ ಪಾಶುರದವರೆಗೆ ಶ್ರೀಮತಿ ಗೋಪಟಂ ರಂಗಪ್ರಿಯ ವೆಂಕಟಕೃಷ್ಣನ್ ಅವರು ಉಪನ್ಯಾಸ ನೀಡಲಿದ್ದಾರೆ. ಶನಿವಾರದ ಪಂಚಾಂಗ ದಿನಾಂಕ 8 ಆಗಸ್ಟ್ ತಿಂಗಳು 2026 ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ, ದಶಮಿ, ರೋಹಿಣಿ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.